ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಫ್ರೆಂಡ್ದು ಬರ್ತ್ಡೇ ಇದೆ. ಸೊ ಹಾಗಾಗಿ ಇವಾಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಇವಾಗ ಟೈಮ್ ಬಂದು 8:45 ಆಗಿದೆ. ರಾತ್ರಿ 9 o'clockಗೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಸೇರ್ಬೇಕಲ್ಲ. ಸೊ ಹಾಗಾಗಿ ಈ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಒಂದಿಬ್ರು ಫ್ರೆಂಡ್ಸು ಡ್ಯೂಟಿ ಕೂಡ ಹೋಗ್ತಾರೆ. ಸೊ ಅವರು ಬರಬೇಕಲ್ಲ, ಅವರು ಜಾಯ್ನ್ ಆಗಲಿ ಅಂತ ಹೇಳಿ ಈ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ 9 o'clockಗೆ ಹೋಗಬೇಕು ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಸಿಂಪಲ್ ಆಗಿ ಜಸ್ಟ್ ನೈಟ್ ಆಗಿರೋದ್ರಿಂದ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಪಾಪು ಕೂಡ ರೆಡಿ ಇದ್ದಾನೆ. ಅವನು ವಿಡಿಯೋಗೆ ಬರೋದಕ್ಕೆ ಅಂತ ಹೇಳಿ ಜಂಪ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಊಟ ಕೂಡ ಆಗಿದೆ. ಪಾಪನೂ ಊಟ ಮಾಡಿಸಿದ್ದಾಯಿತು, ಅವನಿಗೂ. ನಂದು ಊಟ ಆಗಿದೆ. ಹಸ್ಬೆಂಡ್ ಇನ್ನೂ ಆಫೀಸಿಂದ ಬಂದಿಲ್ಲ. ಸೊ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನಾವು ರೆಡಿಯಾಗಿದ್ದೀವಿ. ಇವಾಗ ಹೋಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಒಂದು ½ an hour ಜಸ್ಟ್ ಅಷ್ಟೇ ಮುಗಿಸ್ಕೊಂಡು ಬರಬೇಕು. ಅಷ್ಟರಲ್ಲಿ ಹಸ್ಬೆಂಡ್ ಬರ್ತಾರೋ ಏನೋ ಗೊತ್ತಿಲ್ಲ ನನಗೂ. ಸೊ ಇವಾಗ ಹೋಗ್ತಿದ್ದೀವಿ. ನೋಡೋಣ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಸರ್ಪ್ರೈಸ್ ಕೊಡ್ತಿದ್ವಿ. ಅವ್ರಿಗೆ ಏನು ಹೇಳಿಲ್ಲ ಫ್ರೆಂಡ್ಗೆ ನಾವು. ಸೊ ಹಾಗಾಗಿ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ. Hello madam. Hi. Happy birthday. Open the door. Birthday girl. Come. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಒಂದು 10 o'clock ಆಗಿಬಿಡ್ತು. ಹಾಗೆ ಮಾತಾಡಿಕೊಂಡು ಕೂತಿದ್ವಿ. ಹಾಗಾಗಿ ಬರೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ದರು. ಅವ್ರಿಗೆ ಊಟಕ್ಕೆಲ್ಲ ಹಾಕ್ಕೊಡ್ಬೇಕಿತ್ತು. ಹಾಗೆ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ಳೋಕ್ಕೆ ಟೈಮ್ ಆಗೋಯ್ತು. ಹಾಗಾಗಿ ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಟಿಫನ್ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿದ್ದಾಯಿತು. ಇನ್ನು ಸ್ನಾನ ಪೂಜೆ ಆಗಬೇಕು. ಫಸ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ಮುಂಚೆನೇ ನನ್ನ ಸಿಸ್ಟರ್ ಬರ್ತೀವಿ ಅಂತ ಹೇಳಿದ್ಲು, ಸಿಸ್ಟರ್ ಮತ್ತು ಅವಳ ಹಸ್ಬೆಂಡ್. ಸೊ ಹಾಗಾಗಿ ಬೇಗ ಅಡುಗೆ ಎಲ್ಲ ಮುಗಿಸೋಣ ಅಂತ ಹೇಳಿ ಅದೇ ಮೊದಲು ಮಾಡಿದೆ. ಇವಾಗ ಟೈಮು 4 o'clock ಆಗಿದೆ. ಅವ್ರು ಕೂಡ ಬಂದರು 1-2 o'clockಗೆ. ಸಿಸ್ಟರ್ ಮತ್ತು ಅವಳ ಹಸ್ಬೆಂಡ್ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಕೂಡ ಮಾಡಿದ್ದಾಯಿತು. ಇವಾಗ ಸ್ಯಾರಿ ಡ್ರಾಪಿಂಗ್ ಮಾಡೋಣ ಅಂತ ಬಂದೆ. ಸಿಸ್ಟರ್ ಅದಕ್ಕೋಸ್ಕರನೇ ನಮ್ಮ ಮನೆಗೆ ಬಂದಿದ್ದು. ಅವರ ದೊಡ್ಡ ಮಾವನ ಮಗನ ಮದುವೆ ಇದೆ. ಸೊ ಹಾಗಾಗಿ ನೈಟು ಮತ್ತು ಡೇ 2 ಟೈಮು ಮದುವೆಗೆ ಹೋಗಬೇಕು. 2 ಟೈಮು ಕೂಡ ಸ್ಯಾರಿನೇ ಹಾಕೋತೀನಿ ಅಂತ ಹೇಳಿದ್ಲು. ಸ್ಯಾರಿ ತೊಗೊಂಡು ಬಂದಿದ್ದಾಳೆ. ಅವಳಿಗೆ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ ಅಷ್ಟು ಬರೋದಿಲ್ಲ. ಈ ರೀತಿ ಪಿನ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟರೆ ನಾನು ಹೇಗೋ ಹಾಕೋತಾಳೆ. ಸೊ ಹಾಗಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವಳನ್ನ ಕರೆಸ್ಕೊಂಡಿದ್ದೆ. ಹಾಗಾಗಿ ಇವಾಗ 2 ಸ್ಯಾರಿನೂ ಪಿನ್ ಮಾಡಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇದು 2 ಸ್ಯಾರಿ ನನ್ನ ಮದುವೆ ರಿಸೆಪ್ಷನ್ದು. ಇದನ್ನೇ ಹಾಕೋತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಹಾಕೋ ಅಂತ ಹೇಳಿದೆ. ನಾನು ಮತ್ತು ನನ್ನ ಸಿಸ್ಟರ್ ಹಾಗೇನೆ ಅವಳ ಸ್ಯಾರಿಗಳನ್ನ ನಾನು ವೇರ್ ಮಾಡ್ತೀನಿ, ನನ್ನ ಸ್ಯಾರಿಗಳನ್ನು ಅವಳು ಹಾಕೋತಾಳೆ. ಸೊ ಹಾಗಾಗಿ ಇವೆರಡು ಸ್ಯಾರಿಗಳನ್ನ ರೆಡಿ ಮಾಡಿಕೊಡ್ತಿದ್ದೀನಿ. ಇವಾಗ ಈ ಥರ ರೆಡಿ ಮಾಡಿಕೊಟ್ರೆ ಅವಳಿಗೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಚಿಕ್ಕವರಿದ್ದಾಗಿಂದನೂ ಹಾಗೇನೆ ಎಲ್ಲ ವಸ್ತುಗಳನ್ನು ಶೇರ್ ಮಾಡ್ಕೋತೀವಿ. ಸೊ ಹಾಗಾಗಿ ಇವಾಗಲೂ ಅಷ್ಟೇ. ಈ ವಿಡಿಯೋ ನೋಡೋ ಅಂಥವ್ರು ನೀವು ಕೂಡ ನಿಮ್ಮ ಅಕ್ಕ ತಂಗಿ ಜೊತೆ ಹೀಗೆ ಇರ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅಕ್ಕ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು, ಅದರ ಬಾಂಧವ್ಯನೇ ಬೇರೆ ಇರುತ್ತೆ. ಅಕ್ಕ ಅಂತಂದರೆ 2ನೇ ಅಮ್ಮ ಅಂತ ಹೇಳ್ತಾರೆ. ಸೊ ಹಾಗೆ ನನಗೆ ನನ್ನ ತಂಗಿಗೆ ನಾನು, ಆ ಥರ ನಾವು 3 ಜನನೂ ಯಾವಾಗಲೂ ಇದೇ ರೀತಿ ಇರ್ತೀವಿ. ಎಲ್ಲವನ್ನ ಶೇರ್ ಮಾಡ್ಕೋತೀವಿ. ನಮಗೆ ಈ ಥರ ಇರೋದೇ ಇಷ್ಟ. ಸೊ ಹಾಗೆಯೇ ಸ್ಯಾರಿ ಎಲ್ಲ ರೆಡಿ ಮಾಡಿಟ್ಟಿದ್ದಾದಮೇಲೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಹೇಳಿ ಆನಿಯನ್ ಪಕೋಡ ಮಾಡೋದಕ್ಕೆ ಅಂತ ಹೇಳಿ ಈರುಳ್ಳಿ ಎಲ್ಲ ಹೆಚ್ಚಿಕೊಟ್ಟೆ. ಅವಳು ಇವಾಗ ಕಲಿಸ್ತಾ ಇದ್ದಾಳೆ. ಒಂದು ಕಡೆ ಟೀನು ಇಟ್ಬಿಟ್ರೆ ಒಂದು ಕಡೆ ಪಕೋಡ ಕೂಡ ರೆಡಿ ಆಗಿಬಿಡುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಇವಾಗ ತುಂಬ ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷಕ್ಕೆ ಆಗುತ್ತೆ ಬೇಗ ಅಂತ ಹೇಳಿ ಇದನ್ನೇ ಮಾಡ್ತಾ ಇದ್ದೀವಿ. ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಚಳಿಗೆ ಈವ್ನಿಂಗ್ ಆದರೆ ಸಾಕು ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀವಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಪಕೋಡ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಧನ್ಯ ಕಾಳುಗಳನ್ನು ನಾವು
ಸ್ವಲ್ಪ ಒಂಚೂರು ಕುಟ್ಟಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಹೇಳಿ ಅದನ್ನೇನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ವಿಡಿಯೋನ. ಇವಾಗ ಎಣ್ಣೆ ಕೂಡ ಕಾದಿತ್ತು. ಇವಾಗ ಒಂದೊಂದೇ ಪಕೋಡಗಳನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ 2 ಸೈಡ್ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಸೆಕೆ ಇದ್ದಾಗ ಸೆಕೆ ಜ್ಯೂಸ್ ಬೇಕು ಅಂತ ಏನಾದ್ರು ತಂಪು ಪಾನೀಯಗಳನ್ನು ಬೇಕು ಅಂತ ಅನ್ನಿಸ್ತಿತ್ತು. ಇವಾಗ ಚಳಿ ಅನ್ನೋ ಫೀಲ್ ಕೊಡ್ತಾ ಇದೆ. ಇವಾಗ ಮಳೆ ಬರೋದ್ರಿಂದ, ಇನ್ಮೇಲೆ ಮಳೆಗಾಲ ಆಗಿರೋದ್ರಿಂದ ಇವಾಗ ಏನಾದ್ರು ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಏನಾದರೂ ನಮ್ಮ ನಾಲ್ಗೆ ಆಗಿರ್ಬೋದು ಅಥವಾ ನಮ್ಮ ದೇಹ ಆಗಿರ್ಬೋದು ನಮಗೆ ಏನಾದರೂ ಡಿಮ್ಯಾಂಡ್ ಮಾಡ್ತಾನೆ ಇರುತ್ತೆ. ಸೊ ಅದನ್ನು ನಾವು ತಿನ್ನಬೇಕು ಅಂತ ಅನ್ಕೋತೀವಿ, ಈ ಥರ ತಿಂತಾ ಇರ್ತೀವಿ. ಬಟ್ ಹೆಲ್ತ್ಗೆ ಒಳ್ಳೇದಲ್ಲ, ಬಟ್ ತಿನ್ನಬೇಕು ಅಂತ ಅನ್ಸೋದನ್ನು ತಿಂದ್ಬಿಡಬೇಕು. ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ನೋದು ತಪ್ಪಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೊಂಡಾಗ. ಹಾಗೆ ಟೀ ಎಲ್ಲ ಕುಡಿದಿದ್ದಾದ ನಂತರ ಹಾಗೆ ಟಿವಿ ನೋಡ್ತಾ ಇದ್ವಿ ಸುಮ್ಮನೆ. ನೈಟು ಮಧ್ಯಾಹ್ನನೇ ನಾನು ಅಡುಗೆ ಎಲ್ಲ ಮಾಡಿದ್ದೆ, ಕೋಸಂಬರಿ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ. ಸೊ ಹಾಗಾಗಿ ನೈಟು ಸಿಂಪಲ್ಲಾಗಿರಲಿ ಅಂತ ಹೇಳಿ ಮ್ಯಾಂಗೋ ರೈಸ್ನ ಮಾಡ್ಕೋತಾ ಇದ್ವಿ, ಮಾವಿನಕಾಯಿ ಚಿತ್ರಾನ್ನ. ಸೊ ಅದರದ್ದು ನಾನು ಫುಲ್ ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಅದರದ್ದೇನು ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿಲ್ಲ. ಒಂದ್ಸಲ ಹೋಗಿ ಚೆಕ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಇಷ್ಟ ಆಯಿತು ನನಗಂತೂ. ಹುಳಿಯಾಗಿ ಖಾರವಾಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಂತೂ, ಈ ವೆದರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೀಸನ್ ಮುಗಿಯೋದ್ರೊಳಗಡೆ ಒಮ್ಮೆ ಖಂಡಿತವಾಗ್ಲೂ ಮಾಡಬೇಕಾದಂಥ ರೆಸಿಪಿ ಇದು ಅಜ್ಜಿ ಕಾಲದ ರೆಸಿಪಿ. ಬಟ್ ಇವಾಗ ಟೇಸ್ಟ್ ವೈಸ್ ಹೇಳೋದಾದರೆ ಯಾವಾಗಲೂ ಟ್ರೆಂಡ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಯಾಕಂದರೆ ನಮ್ಮ ಅಜ್ಜಿ ಅವ್ರು ಕೂಡ ಇದನ್ನು ಮಾಡ್ತಾಯಿದ್ರು ಆವಾಗಲೇ. ಸೊ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಹಾಗೆಯೇ ಅದ್ರ ಜೊತೆ ಜಾಮೂನ್ ಕೂಡ ಮಾಡಿದ್ದೆ. ಮಧ್ಯಾಹ್ನ ನಾನು ಒಬ್ಬಳೆ ಅಂತ ಹೇಳಿ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವೀಟ್ ಏನೂ ಮಾಡಿರಲಿಲ್ಲ, ಜಸ್ಟ್ ಅನ್ನ ಸಾಂಬಾರು ಕೋಸಂಬರಿ ಅದನ್ನು ಮಾಡ್ಕೊಂಡಿದ್ದೆ. ಇವಾಗ ಸಿಸ್ಟರ್ ಬಂದಮೇಲೆ ಜಾಮೂನ್ ಮಾಡೋಣ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಜಾಮೂನ್ ಕೂಡ ಮಾಡಿದ್ವಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ಪಾಪಗೂ ತಿನ್ನಿಸಿ ನಾವು ಕೂಡ ತಿಂತಾ ಇದ್ದೀವಿ. ಇವಾಗ ಊಟ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು ಮಲ್ಕೋಬೇಕು. ಯಾಕಂತಂದರೆ ಅಮ್ಮ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಮನೆಗೆ ಬಂದಾಗ ಒಂಥರ ಖುಷಿ ಆಗುತ್ತೆ. ಫ್ರೆಂಡ್ಸ್ ಆಗಿರ್ಬೋದು, ಈವನ್ ಫ್ರೆಂಡ್ಸ್ ಆದರೂ ಅಷ್ಟೇ, ಮಾತಾಡೋದಕ್ಕೆ ತುಂಬ ವಿಷಯಗಳಿರುತ್ತೆ. ತುಂಬ ದಿನ ಆಮೇಲೆ ಸಿಕ್ಕಿರ್ತೀವಿ, ಏನೇನೋ ಎಲ್ಲ ವಿಷಯಗಳನ್ನು, ಕಷ್ಟ ಸುಖಗಳನ್ನು ಶೇರ್ ಮಾಡ್ಕೋತೀವಿ. ಸೊ ಹಾಗಾಗಿ ಎಷ್ಟೊತ್ತಿಗೆ ಮಲ್ಕೋತೀವಿ ಅಂತ ಹೇಳೋದಕ್ಕಾಗಲ್ಲ. ಈ ಥರ ಒಟ್ಟಿಗೆ ಸೇರಿದಾಗ ನಾವು ಸ್ವಲ್ಪ ಲೇಟೇ ಮಲ್ಕೊಳ್ಳೋದು. ಸಿಸ್ಟರ್ ಹಸ್ಬೆಂಡ್ ಕೂಡ ನೈಟ್ ಶಿಫ್ಟ್ ಇದೆ ಅಂತ ಹೇಳಿ ಅವರು ಡ್ಯೂಟಿಗೆ ಹೋದರು ಜಸ್ಟ್ ಊಟ ಮುಗಿಸಿ. ಸೊ ಇವಾಗ ಲೇಟಾಗಿ ನಾವು ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಕೊಂಡು ನಾವು ಮೂವಿ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ವಾಯ್ಸ್ ಓವರ್ ನಾನು ಆಲ್ರೆಡಿ ಕೊಟ್ಟಿದ್ದೆ, ಬಟ್ ನನ್ನ ಪಾಪು ಮ್ಯೂಸಿಕ್ ಹಾಕ್ಬಿಟ್ಟಿದ್ದ. ಸೊ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ಅದನ್ನು ತೆಗೆದುಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಮೂವಿ ನೋಡಿಕೊಂಡು ಮಲ್ಕೋಬೇಕು. ಸಿಸ್ಟರ್ ಬಂದಿರೋದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿತ್ತು ನಮ್ಮ ದಿನ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಹೀಗೆ ವಿಡಿಯೋನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಬಾಯ್.